ಇಥಿಯೋಪಿಯಾ ಸೂರಿ ಜನಾಂಗ ಅಂತ ಒಂದು ಟ್ರೈಬ್ ಇದೆ. ಸೂರಿ ಜನಾಂಗದ ಟ್ರೈಬ್ಸ್ ಹೆಂಗೆ ಅಂದರೆ, ಅಲ್ಲಿ ನೀವು ಮದುವೆ ಆಗಬೇಕು ಅಂದರೆ ನೀವು ಹುಡುಗಿರನ್ನ ನಿಲ್ಲಿಸಿರ್ತಾರೆ. ಬೇರೆ ಬೇರೆ ಊರಿಂದ ಹಳ್ಳಿಗಳಿಂದ ಬಂದಿರೋ ಹುಡುಗರೆಲ್ಲ ಒಂದು ಕಡೆ ಇರ್ತಾರೆ. ಅವ್ರವ್ರ ಹಳ್ಳಿಗಳಿಂದ ಮ್ಯೂಸಿಕ್ ಹಾಕೊಂಡ್ಬರ್ತಾರೆ. ಎಲ್ಲ ಫುಲ್ ಬಾಡಿಲಿ ಏನೂ ಬಟ್ಟೆ ಇರಲ್ಲ. ಇನ್ನು ಹಳೆ ಕಾಲದ ಹತ್ರ ಬರ್ತಾರೆ. ಒಬ್ಬೊಬ್ಬರು ಒಳ್ಳೆ ಕಟ್ ಮಸ್ತಾಗಿರ್ತಾರೆ. ಸೌಂಡ್ ಬರುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಸೌಂಡ್ ಮಾಡಿಕೊಂಡು ಆ ಫೈಟಿಗೆ ಬರ್ತಾರೆ. ದೊಂಗ ಫೈಟ್ ಅಂತ ಒಂದು ಫೈಟ್ ನಡೆಯುತ್ತೆ. ದೊಂಗ ಫೈಟ್. ಹುಡುಗರು ಕಡ್ಡಿಗಳಲ್ಲಿ ಹೊಡೆದಾಡೋದು, ರಕ್ತ ಕಾರಬೇಕು ಅಲ್ಲಿವರೆಗೂ ಹೊಡೆದಾಡ್ತಾರೆ. ಯಾರು ಮುಖಾಮುಖಿಯಲ್ಲಿ ಹೊಡೆದಾಕ್ತಾರೆ ಒಬ್ರದೊಬ್ರು. ಯಾರು ಗೆಲ್ತಾನಲ್ಲ ಆ ಫೈಟಲ್ಲಿ ಅವನೇ ಆ ವಧುನ ಒರೆಸೋದು. ಅಂದರೆ ನೀನು ಯೋಗ್ಯತೆ ಇಲ್ಲದೆ ಯು ಕೆನಾಟ್ ಮ್ಯಾರಿ ಅನ್ನೋ ಥರ. ನೀನು ಅವನನ್ನು ನೋಡ್ಕೋಬೇಕು ಅಂದರೆ ಆ ಕೆಪಾಸಿಟಿ ಬೆಳೆಸ್ಕೊಂಡು ಫೈಟ್ ಮಾಡುವಂಥ. ಇಥಿಯೋಪಿಯಲ್ಲಿ ಇರೋ ಅಷ್ಟು ವಿಚಿತ್ರವಾದ ಕಲ್ಚರ್ಸು ನೀವು ವಿಶ್ವದಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಇಥಿಯೋಪಿಯಲ್ಲಿ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ ಇದೆ, ದನೈಕಲ್ ಡಿಪ್ರೆಷನ್ನು. ಅದಾದಮೇಲೆ ಅದು ವಿಶ್ವದ ಅತ್ಯಂತ ದೊಡ್ಡ ಸಾಲ್ಟ್ ಲೇಕ್ ಇದೆ. ಅದಾದಮೇಲೆ ಆ್ಯಕ್ಟಿವ್ ಎರ್ತಾಲೆ ಜ್ವಾಲಾಮುಖಿ, ಅದ್ರ ಪಕ್ಕ ನಡೆದಂತಹ ಅನುಭವ. ಆಮೇಲೆ ಅಲ್ಲಿ ಇಲ್ದಿರುವಂತಹ ವಿಷಯಗಳೇ ಇಲ್ಲ. ಅಲ್ಲಿರುವಂತಹ ಬುಡಗಟ್ಟುಗಳು, ಅಲ್ಲಿರುವಂತಹ ಒಂದು ಸಂಸ್ಕೃತಿ, ಆಚಾರ ವಿಚಾರ. ಆಮೇಲೆ ನಮ್ಮ ಮನುಷ್ಯನ ಮೂಲ ಕೂಡ ಇಥಿಯೋಪಿಯಾ ಅಂತಲೇ ಹೇಳ್ತಾರೆ. ದನೈಕಲ್ ಡಿಪ್ರೆಷನ್ ಅಂತ ಏನಿದೆ, ಅಲ್ಲೇ ಮೊಟ್ಟ ಮೊದಲ ಕಳೆಬರಹ ಇವತ್ತರೆಗೂ ಸಿಕ್ಕಿರೋದು. 6 ಲಕ್ಷ ವರ್ಷದ ಹಿಂದೇನೋ ಸಿಕ್ಕಿದಂತಹ ಲೂಸಿ ಅನ್ನೋ ಕಳೆಬರಹ. ಅದು ಇಥಿಯೋಪಿಯಾದ ರಾಜಧಾನಿಯಾದ ಆಡಿಸ್ ಅಬಾಬಲ್ಲಿ ಇಟ್ಟಿದ್ದಾರೆ. ಲೂಸಿ ಮ್ಯೂಸಿಯಂ ಅಂತ ಇದೆ. ಅಂದರೆ ಮೊಟ್ಟ ಮೊದಲ ಮನುಷ್ಯನ ಕಳೆಬರ ಅದು ಹೆಣ್ಣಿಂದು ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಮಕ್ಕಳು ಎಲ್ಲ ಇದೆ. ಎಲ್ಲ ಸಿಕ್ಕಿರೋದು ಇಥಿಯೋಪಿಯಲ್ಲಿ. ಅಂದರೆ ಅದಾದ್ಮೇಲೆ ಇವತ್ತವರೆಗೂ ಯಾವುದೂ ಸಿಕ್ಕಿಲ್ಲ, ಅದಕ್ಕಿಂತ ಹಳೆಯದು. ಸೊ ಇವತ್ತಿನವರೆಗೂ ಏನು ಗ್ಯಾರಂಟಿ ನಮಗೆ ಅಂದರೆ, ನಮ್ಮೆಲ್ಲರ ಮನುಕುಲದ ಮೂಲ ಇಥಿಯೋಪಿಯಾದಿಂದ ಶುರುವಾಗಿದೆ. ಸೊ ಆ ಇಥಿಯೋಪಿಯಾನ ನೋಡೋದು ಕೂಡ ಬಹಳ ಬಹಳ ಡೇಂಜರಸ್. ಅದು ಅಂಥ ಟ್ರೈಬಲ್ ಜನಗಳ ಮಧ್ಯೆ ಎಲ್ಲ AK-47 ಹಾಕೊಂಡಿರ್ತಾರೆ. ಒಬ್ಬೊಬ್ಬರು ನೋಡೋಕ್ಕೆ ವಿಚಿತ್ರವಾಗಿರ್ತಾರೆ, ಬಟ್ ಮನಸ್ಸಿಂದ ಎಲ್ಲ ತುಂಬ ಒಳ್ಳೆಯವರು. ಅವ್ರ ಜೊತೆಗೆ ಟ್ರೈಬಲಲ್ಲಿ ಅವ್ರ ಮನೆಗಳಲ್ಲಿ ಅವರ ಆಚಾರ ವಿಚಾರ ನೋಡಿ ಬದುಕಿದ್ದು.